ನಮಸ್ಕಾರ ಸ್ನೇಹಿತರೆ, ಇವತ್ತೇ ಪಾಶಾಂಕುಶ ಏಕಾದಶಿ. ಈ ವಿಡಿಯೋದಲ್ಲಿ ಪಾಶಾಂಕುಶ ಏಕಾದಶಿ ವ್ರತಕತೆ ಹಾಗೂ ಮಹತ್ವ ಕೇಳೋಣ. ಈ ಕತೆ ಕೇಳಿದರೆ ನೀವು ವ್ರತ ಮಾಡದಿದ್ದರೂ ಪೂರ್ಣ ಫಲ ಪಡೆದುಕೊಳ್ಳುತ್ತೀರಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಪೂರ್ವದಲ್ಲಿ ಒಂದು ಸಲ ಯುಧಿಷ್ಠಿರ ಶ್ರೀಕೃಷ್ಣನೊಂದಿಗೆ ಮಧುಸೂದನ, ಆಶ್ವಯುಜ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರೇನು? ಆ ಏಕಾದಶಿಯ ಮಹತ್ವ ಏನು? ಆ ವ್ರತ ಮಾಡಿದರೆ ಬರುವ ಫಲ ಏನು? ಈ ವಿಷಯಗಳನ್ನು ನನಗೆ ವಿವರಿಸಿ ಎಂದು ಕೇಳಿದ. ಆಗ ಶ್ರೀಕೃಷ್ಣ ಪರಮಾತ್ಮ ಯುಧಿಷ್ಠಿರನೊಂದಿಗೆ, ಓ ರಾಜೇಂದ್ರ, ಆಶ್ವಯುಜ ಮಾಸದಲ್ಲಿನ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಪಾಶಾಂಕುಶ ಎಂದು ಕರೆಯುತ್ತಾರೆ. ಈ ಏಕಾದಶಿಯು ಸಕಲ ಪಾಪಗಳಿಗೆ ಅಂಕುಶ ಕೊಡುತ್ತದೆ, ಅಂದರೆ ಎಲ್ಲಾ ಪಾಪಗಳನ್ನು ನಿವಾರಿಸುತ್ತದೆ. ಹಾಗಾಗಿ ಈ ವ್ರತಕಥೆಯನ್ನು ತಪ್ಪದೆ ಕೇಳಬೇಕು. ಈ ಪಾಶಾಂಕುಶ ಏಕಾದಶಿಯು ತುಂಬಾ ಶ್ರೇಷ್ಠವಾದದ್ದು, ಪಾಪಗಳನ್ನು ಬಗೆಹರಿಸುತ್ತದೆ. ಏಕಾದಶಿಯ ದಿನದಂದು ಮನುಷ್ಯರು ದೇವರನ್ನು ಪದ್ಮನಾಭ ಎಂಬ ಹೆಸರಿನಿಂದ ಪೂಜಿಸಬೇಕು. ಆ ರೀತಿ ಪೂಜಿಸಿದರೆ ಭಕ್ತನ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ. ಸ್ವರ್ಗ ಹಾಗೂ ಮೋಕ್ಷವನ್ನು ಭಗವಂತ ಪ್ರಸಾದಿಸುತ್ತಾನೆ. ಸಾಮಾನ್ಯವಾಗಿ ಮನುಷ್ಯರು ತುಂಬಾ ಕಷ್ಟಪಟ್ಟು ಎಷ್ಟೋ ಪ್ರಯತ್ನಿಸಿ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟುಕೊಂಡು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿ ಪುಣ್ಯ ಗಳಿಸಿಕೊಳ್ಳುತ್ತಾರೆ. ಅಷ್ಟೊಂದು ಕಷ್ಟಪಟ್ಟು ಪಡೆದುಕೊಳ್ಳುವ ಪುಣ್ಯವನ್ನು ಕೇವಲ ಗರುಡಧ್ವಜನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೂ ಕೂಡ ಸಿಗುತ್ತದೆ. ಈ ವಿಷಯದಲ್ಲಿ ಯಾವುದೇ ಅನುಮಾನ ಬೇಡ. ಮನುಷ್ಯ ವ್ಯಾಮೋಹ ಎಂಬ ಅಜ್ಞಾನದಲ್ಲಿ ಮುಳುಗಿ ವಿಶೇಷವಾದ ಪಾಪಗಳನ್ನು ಮಾಡುತ್ತಾನೆ. ಸಕಲ ಪಾಪಗಳನ್ನು ನಿವಾರಿಸುವ ಶ್ರೀಹರಿಗೆ ಭಕ್ತಿಯಿಂದ ನಮಸ್ಕರಿಸಿದರೆ ಮನುಷ್ಯ ಆ ಪಾಪಗಳನ್ನು ಕಳೆದುಕೊಳ್ಳುತ್ತಾನೆ. ಅವನು ಮಾಡಿದ ಪಾಪಗಳಿಂದ ಪಡೆಯಬೇಕಾದ ನರಕ ಬಾಧೆಗಳಿಂದ ತಪ್ಪಿಸಿಕೊಳ್ಳುತ್ತಾನೆ. ಈ ಭೂಮಂಡಲದಲ್ಲಿ ಇರುವಂತ ಎಲ್ಲಾ ತೀರ್ಥಗಳನ್ನು ಸುತ್ತಿದರೆ ಹಾಗೂ ಎಲ್ಲಾ ದೇವಾಲಯಗಳ ದರ್ಶನ ಪಡೆದರೆ ಎಷ್ಟು ಪುಣ್ಯ ಬರುತ್ತದೋ ಅಷ್ಟು ಪುಣ್ಯವನ್ನು ಶ್ರೀ ಮಹಾವಿಷ್ಣುವಿನ ನಾಮ ಸಂಕೀರ್ತನೆ ಮಾಡಿ ಸುಲಭವಾಗಿ ಪಡೆದುಕೊಳ್ಳಬಹುದು. ಶಾರಂಗ ಎಂಬ ಧನಸ್ಸನ್ನು ಹಿಡಿದುಕೊಳ್ಳುವ ದೇವಾದಿದೇವನ ಶರಣು ಬೇಡಿದ ಮನುಷ್ಯ ಯಮಲೋಕವನ್ನು ನೋಡುವ ಅವಕಾಶದಿಂದ ತಪ್ಪಿಸಿಕೊಳ್ಳುತ್ತಾನೆ. ಅಂದರೆ ಅವನು ಪಾಪ ಮಾಡುವ ಸ್ಥಿತಿಯನ್ನು ಪಡೆಯುವುದಿಲ್ಲ. ಮನುಷ್ಯರು 4 ಜನರೊಂದಿಗೆ ಸೇರಿ ನಾರಾಯಣ ಎಂದು ಜಪಿಸುವುದು, 4 ಜನರ ಮುಂದೆ ಯಾವ ರೀತಿ ಆ ಹೆಸರು ಕರೆಯುವುದು ಎಂಬ ಸಂಕೋಚ ಪಡದೆ ಜಪ ಮಾಡುವುದು, ಇತರರು ಏನಂದುಕೊಳ್ಳಬಹುದು ಎಂಬ ಭಾವನೆ ಇಲ್ಲದೆ ನಾರಾಯಣನನ್ನು ನೆನೆಸಿಕೊಳ್ಳುವುದು, ಅಥವಾ ಯಾವುದೋ ಒಂದು ಏಕಾದಶಿಯಂದು ಉಪವಾಸ ಇದ್ದು ವ್ರತ ಮಾಡಿದರೂ ಕೂಡ ಅವರು ಯಮಬಾಧೆಗಳನ್ನು ಅನುಭವಿಸುವುದಿಲ್ಲ. ಇದರಿಂದ ಆ ಹಿಂದೆ ಅವರು ಮಾಡಿದಂತ ಎಲ್ಲಾ ಪಾಪಗಳು ಕೂಡ ಭಗವಂತನ ಕೃಪೆಯಿಂದ ನಿವಾರಣೆಯಾಗುತ್ತದೆ. ಒಬ್ಬ ವಿಷ್ಣು ಭಕ್ತ ಅಥವಾ ವೈಷ್ಣವ ಶಿವನನ್ನು ನಿಂದಿಸಿದರು ಅಥವಾ ಇತರೆ ವೈಷ್ಣವರನ್ನು ನಿಂದಿಸಿದರೂ ಅವನು ನರಕ ಬಾಧೆಗಳನ್ನು ಅನುಭವಿಸುತ್ತಾನೆ. ಸಾವಿರಾರು ಅಶ್ವಮೇಧ ಯಾಗಗಳು, 100 ರಾಜಸೂಯ ಯಜ್ಞಗಳು ಕೂಡ ಏಕಾದಶಿ ಉಪವಾಸ ಫಲದಲ್ಲಿ 16ನೇ 1 ಭಾಗಕ್ಕೂ ಕೂಡ ಸಾಟಿ ಬರುವುದಿಲ್ಲ. ಏಕಾದಶಿ ವ್ರತಕ್ಕೆ ಸರಿಸಮಾನವಾದ ಪುಣ್ಯವನ್ನು ಕೊಡಬಲ್ಲ ಯಾವ ವ್ರತವೂ ಕೂಡ ಭೂಲೋಕದಲ್ಲಿ ಇಲ್ಲ. ಈ ವ್ರತದಂತೆ ಮನುಷ್ಯರನ್ನು ಪವಿತ್ರಗೊಳಿಸುವ ಮತ್ತೊಂದು ವ್ರತವು 3 ಲೋಕಗಳಲ್ಲೂ ಯಾವುದೂ ಇಲ್ಲ. ಪಾಪಗಳನ್ನು ನಿವಾರಿಸುವುದರಲ್ಲಿ ಏಕಾದಶಿಗೆ ಸಮನಾದ ಮತ್ತೊಂದು ವ್ರತ ಯಾವುದೂ ಇಲ್ಲ ಅನ್ನುವುದರಲ್ಲಿ ಸಂದೇಹವಿಲ್ಲ. ಪದ್ಮನಾಭನಿಗೆ ಪ್ರಿಯವಾದ ಏಕಾದಶಿಯಂದು ಮನುಷ್ಯ ಎಷ್ಟು ವರ್ಷಗಳ ಕಾಲ ಉಪವಾಸ ಇರುವುದಿಲ್ಲವೋ ಅಷ್ಟು ವರ್ಷಗಳ ಕಾಲವೂ ಪಾಪಗಳು ಅವನ ದೇಹವನ್ನು ಬಿಟ್ಟು ಹೋಗುವುದಿಲ್ಲ. ಉಪವಾಸ ವ್ರತ ಮಾಡಿದ ನಂತರವೇ ಪಾಪಗಳು ಒಂದೊಂದಾಗಿ ನಶಿಸಲು ಶುರುವಾಗುತ್ತದೆ. ಏಕಾದಶಿ ತುಂಬಾ ಶುಭಪ್ರದವಾದುದು. ಏಕಾದಶಿಯ ದಿನದಂದು ಯಾವ ಕಾರಣದಿಂದಾಗಲೂ ತಿಳಿದು ಅಥವಾ ತಿಳಿಯದೆ ಉಪವಾಸ ಇದ್ದರೂ ಕೂಡ ಅವನು ಯಮನನ್ನು ನೋಡುವ ಅಗತ್ಯ ಬರುವುದಿಲ್ಲ. ಏಕಾದಶಿ ವ್ರತವು ಸ್ವರ್ಗ ಹಾಗೂ ಮೋಕ್ಷವನ್ನು ಕೂಡ ಅನುಗ್ರಹಿಸುತ್ತದೆ, ದೇಹಕ್ಕೆ ಆರೋಗ್ಯ ಕೊಡುತ್ತದೆ. ಇದು ಏಕಾದಶಿಯ ವ್ರತಫಲ. ಹಾಗಾಗಿ ಉಪವಾಸ ಇದ್ದು ಫಲವನ್ನು ನೀನೇ ಪರೀಕ್ಷೆ ಮಾಡಿ ನೋಡು. ಭೂಲೋಕದ ಸುಖಗಳಲ್ಲಿ ಪ್ರಧಾನವಾದದ್ದು ಹೆಂಡತಿ. ಹಾಗಾಗಿ ಹೆಂಡತಿ ಇಲ್ಲದವರು ಉಪವಾಸ ಮಾಡಿ ಹೆಂಡತಿಯನ್ನು ಪಡೆಯಬಹುದು. ಧನ ಧಾನ್ಯ ಮುಂತಾದ ಐಶ್ವರ್ಯಗಳನ್ನು ಕೂಡ ಪಡೆಯಬಹುದು. ಏಕಾದಶಿ ವ್ರತವನ್ನು ಆಚರಿಸಿ ಯಾರಿಗೆ ಏನು ಬೇಕೋ ಅದನ್ನು ಪಡೆಯಬಹುದು.
ಗಂಗಾ ನದಿ, ಗಯಾ ಕ್ಷೇತ್ರ, ಪುಷ್ಕರ ತೀರ್ಥಗಳು, ಕುರುಕ್ಷೇತ್ರ ಇದ್ಯಾವುದೂ ಕೂಡ ಏಕಾದಶಿ ವ್ರತಕ್ಕಿಂತಲೂ ಶ್ರೇಷ್ಠವಾದ ಫಲ ಅಥವಾ ಪುಣ್ಯವನ್ನು ಕೊಡುವುದಿಲ್ಲ. ಮೇಲೆ ಹೇಳಿದ ಎಲ್ಲಾ ಕೆಲಸಗಳು ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅದಕ್ಕಿಂತಲೂ ಹೆಚ್ಚಿನ ಪುಣ್ಯ ಏಕಾದಶಿ ವ್ರತದಿಂದ ಬರುತ್ತದೆ. ಏಕಾದಶಿ ದಿನದಂದು ಉಪವಾಸ ಇದ್ದು ರಾತ್ರಿ ಜಾಗರಣೆ ಮಾಡಿದರೆ ಅತಿ ಸುಲಭವಾಗಿ ವಿಷ್ಣುಲೋಕ ಪಡೆಯಬಹುದು. ಈ ವ್ರತವು ಹೆಚ್ಚಿನ ಕಷ್ಟ ಹಾಗೂ ಶ್ರಮ ಇಲ್ಲದೆ ವಿಷ್ಣು ಪಾದವನ್ನು ಅನುಗ್ರಹಿಸುತ್ತದೆ. ಏಕಾದಶಿ ವ್ರತವನ್ನು ಆಚರಿಸಿದ ವ್ಯಕ್ತಿ ತಾಯಿ ವಂಶದಲ್ಲಿ 10 ತಲೆಮಾರುಗಳು, ತಂದೆ ವಂಶದಲ್ಲಿ 10 ತಲೆಮಾರುಗಳು, ಹೆಂಡತಿ ವಂಶದಲ್ಲಿ 10 ತಲೆಮಾರುಗಳನ್ನು ಪುನೀತರಾಗಿಸುತ್ತಾನೆ. ಏಕಾದಶಿ ವ್ರತ ಕೇಳುವವರು ಮರಣಾನಂತರ 4 ಕೈಗಳುಳ್ಳ ದಿವ್ಯ ದೇಹವನ್ನು ಪಡೆಯುತ್ತಾರೆ. ಗರುಡ ವಾಹನವನ್ನು ಏರಿ ಗರುಡ ಧ್ವಜರಾಗಿ, ವನಮಾಲೆಗಳನ್ನು ಧರಿಸಿ ಪೀತಾಂಬರಧಾರಿಗಳಾಗಿ ವೈಕುಂಠ ಲೋಕಕ್ಕೆ ಹೋಗುತ್ತಾರೆ. ವಿಷ್ಣುವಿನ ರೂಪದರ್ಶನ ಪಡೆದುಕೊಳ್ಳುತ್ತಾರೆ. ಚಿಕ್ಕ ವಯಸ್ಸಿನಲ್ಲಾಗಲಿ, ಯೌವನದಲ್ಲಾಗಲಿ, ವೃದ್ಧಾಪ್ಯದಲ್ಲಾಗಲಿ ಏಕಾದಶಿಯಂದು ಉಪವಾಸ ವ್ರತವನ್ನು ಆಚರಿಸಿ ರಾತ್ರಿ ಜಾಗರಣೆ ಮಾಡಿ ದ್ವಾದಶಿಯಂದು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ಬಳಿಕ ದ್ವಾದಶಿ ಮುಗಿಯುವುದರೊಳಗೆ ಆತ ಊಟ ತಿಂದರೆ ಅದುವರೆಗೂ ಅವನು ಮಾಡಿದ ಪಾಪಗಳನ್ನೆಲ್ಲ ಕಳೆದುಕೊಳ್ಳುತ್ತಾನೆ. ಆಶ್ವೇಜ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಪಾಶಾಂಕುಶ ಏಕಾದಶಿಯಂದು ಉಪವಾಸ ವ್ರತ ಆಚರಿಸಿದರೆ ಸಕಲ ಪಾಪಗಳಿಂದ ವಿಮುಕ್ತಿ ಪಡೆದುಕೊಂಡು ವೈಕುಂಠ ಲೋಕ ಪಡೆದುಕೊಳ್ಳುತ್ತಾರೆ. ಈ ಏಕಾದಶಿಯ ದಿನದಂದು ಮನುಷ್ಯ ಚಿನ್ನ, ಎಳ್ಳು, ಭೂಮಿ, ಹಸು, ಅನ್ನ, ನೀರು, ಚಪ್ಪಲಿ, ವಸ್ತ್ರ, ಕೊಡೆ ಮುಂತಾದ ನಿತ್ಯ ಅಗತ್ಯ ವಸ್ತುಗಳನ್ನು ದಾನ ಕೊಟ್ಟರೆ ಅವನಿಗೆ ಯಮಲೋಕ ನೋಡುವ ಅಗತ್ಯ ಬರುವುದಿಲ್ಲ. ಯಮಲೋಕದ ಬಾಧೆ ಅನುಭವಿಸುವ ಅಗತ್ಯ ಬರುವುದೇ ಇಲ್ಲ. ದಾನ ಮಾಡುವುದರಿಂದ ಇಹಪರ ಲೋಕಗಳಲ್ಲಿ ಸುಖ ಅನುಭವಿಸುತ್ತಾರೆ. ಪುಣ್ಯ ಕೆಲಸಗಳು ಯಾವುದೂ ಮಾಡದೆ ಬರೀ ಅವನ ಸುಖಕ್ಕಾಗಿ ಸಮಯ ಕಳೆಯುವ ವ್ಯಕ್ತಿ ಬದುಕಿದ್ದರೂ ಸತ್ತವನಿಗೆ ಸಮನಾಗುತ್ತಾನೆ. ಯಾವ ಮನುಷ್ಯನೂ ಕೂಡ ಯಾವೊಂದು ದಿನವೂ ವ್ಯರ್ಥ ಮಾಡಬಾರದು. ಎಷ್ಟೊಂದು ಕಡು ಬಡವನಾದರೂ ಸಂಧ್ಯಾ ವಂದನೆ, ಸೂರ್ಯ ನಮಸ್ಕಾರ, ದೇವರ ಜಪ ಮುಂತಾದ ಒಳ್ಳೆ ಕೆಲಸಗಳನ್ನು ಮಾಡಬಹುದು. ಹಣ, ಐಶ್ವರ್ಯ ಇದ್ದವನು ದಾನ ಕೊಡಬೇಕು. ಯಾವುದೋ ಒಂದು ಪುಣ್ಯ ಕಾರ್ಯವನ್ನು ಪ್ರತಿದಿನ ಮಾಡಬೇಕು. ಆ ದಿನವನ್ನು ಸಾರ್ಥಕಗೊಳಿಸಬೇಕು. ಈ ಎಲ್ಲಾ ಪುಣ್ಯವು ಖಜಾನೆಯಲ್ಲಿ ಕೂಡಿಟ್ಟ ಹಣದಂತೆಯೇ ಮುಂದಿನ ಜನ್ಮದಲ್ಲಿ ಅವನಿಗೆ ಉಪಯೋಗವಾಗುತ್ತದೆ. ಎಲ್ಲಾ ಜೀವಿಗಳಿಗೂ ಸ್ನಾನ ಮಾಡಲು, ಕುಡಿಯಲು ಉಪಯೋಗವಾಗುವಂತೆ ಕೆರೆಗಳು ಅಥವಾ ಬಾವಿಗಳನ್ನು ಅಗೆಸಬಹುದು. ಪ್ರಾಣಿ ಪಕ್ಷಿಗಳಿಗೆ ಉಪಯೋಗವಾಗುವ ರೀತಿಯಲ್ಲಿ ಹೊಲಗಳಲ್ಲಿ ಕೆಲವು ಧಾನ್ಯಗಳು ಅಥವಾ ತರಕಾರಿಗಳನ್ನು ಕೀಳದೆ ಹಾಗೆ ಬಿಡಬೇಕು. ಜಪ, ತಪ, ಯಜ್ಞ, ಯಾಗಾದಿಗಳು ಮುಂತಾದ ಕೆಲಸಗಳನ್ನು ಮಾಡುವವರು ಪುಣ್ಯಾತ್ಮರು ಎಂದು ಕರೆಸಿಕೊಳ್ಳುತ್ತಾರೆ. ಈ ಕೆಲಸಗಳನ್ನು ಮಾಡುವವರು ಯಮಯಾತನೆಗಳನ್ನು ನೋಡುವುದಿಲ್ಲ, ಅನುಭವಿಸುವುದು ಕೂಡ ಇಲ್ಲ. ಮರಣಾನಂತರ ಅವರು ಸ್ವರ್ಗಲೋಕದಲ್ಲಿ ಸ್ಥಾನ ಪಡೆಯುತ್ತಾರೆ. ಸಕಲ ಸುಖಗಳನ್ನು ಅನುಭವಿಸುತ್ತಾರೆ. ಛತ್ರಗಳು ನಿರ್ಮಿಸುವುದು, ಅನ್ನದಾನ ಮಾಡುವುದು ಮುಂತಾದವು ಕೂಡ ಪುಣ್ಯಕರ್ಮಗಳು. ಭೂಲೋಕದಲ್ಲಿ 100 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ಬದುಕುವವರಿದ್ದಾರೆ. ಅದೇ ರೀತಿ ಸಾವಿರಾರು ಜೀವಿಗಳು, ಲಕ್ಷಾಧಿಕಾರಿಗಳು, ಕೋಟ್ಯಾಧಿಪತಿಗಳು, ಒಳ್ಳೆ ಕುಲದಲ್ಲಿ ಜನಿಸಿದವರು ಎಷ್ಟೋ ಜನರಿದ್ದಾರೆ. ಅವರೆಲ್ಲರೂ ಕೂಡ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿದವರು ಎಂದು ನಾವು ತಿಳಿದುಕೊಳ್ಳಬೇಕು. ಯುಧಿಷ್ಠಿರ, ಹೆಚ್ಚು ವಿಷಯಗಳನ್ನು ಹೇಳಿ ಪ್ರಯೋಜನವಿಲ್ಲ. ಹೆಚ್ಚು ಪಾಪಗಳು ಮಾಡಿದವನು ದುರ್ಗತಿ ಪಡೆಯುತ್ತಾನೆ. ಧಾರ್ಮಿಕವಾದ ಕೆಲಸಗಳು ಮಾಡಿದವನು ಸ್ವರ್ಗ ಸೇರುತ್ತಾನೆ. ಯುಧಿಷ್ಠಿರ, ನೀನು ಪುಣ್ಯಾತ್ಮ, ಪಾಪ ಇಲ್ಲದವನು. ಆದ್ದರಿಂದಲೇ ನಿನಗೆ ಈ ಆಶ್ವೇಜ ಶುಕ್ಲ ಪಕ್ಷ ಏಕಾದಶಿ ಮಹತ್ವವನ್ನು ವಿವರಿಸಿದ್ದೇನೆ ಅಂದರು ಶ್ರೀಕೃಷ್ಣ. ಈಗ ನಾನು ಹೇಳಿದಂತ ಈ ಕತೆ ಬ್ರಹ್ಮಾಂಡ ಪುರಾಣದಲ್ಲಿ ಕಾಣಿಸುತ್ತದೆ. ಇವತ್ತು ನೀವು ಏಕಾದಶಿ ಮಾಡದಿದ್ದರೂ ಈ ಕತೆ ಕೇಳುವುದರಿಂದ ಅಷ್ಟೇ ಫಲ ಪಡೆದುಕೊಳ್ಳುತ್ತೀರಿ. ವ್ರತ ಮಾಡಿರುವವರು ಈ ಕತೆ ಕೇಳುವುದರಿಂದ ಸಂಪೂರ್ಣ ಫಲ ಪಡೆದುಕೊಳ್ಳುತ್ತೀರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.